ಬಾದಾಮಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಸಾರ್ವಜನಿಕರಿಂದ ಆಕ್ರೋಶ ಹಾಗೂ ಒತ್ತಾಯ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಆಸ್ಪತ್ರೆ ಸ್ಥಿತಿ ಇಲ್ಲಿ ಮುಖ್ಯಮಂತ್ರಿಗಳು ಆಡಳಿತ ನಡೆಸಿ ಹೋದ ಕ್ಷೇತ್ರ ಆಗಿದ್ದು, ಎಷ್ಟೋ ಜನರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಾದಾಮಿ ಅಭಿವೃದ್ಧಿ ಮಾಡಿದ್ದಾರೆ ಎಂದು ಕೂಡ ಕೇಳಿ ಬಂದಿದೆ. ಈಗಿನ ಸರ್ಕಾರದ ಬಾದಾಮಿ ಮತಕ್ಷೇತ್ರದ ಶಾಸಕರು ಕೂಡ ಅಭಿವೃದ್ಧಿ ಹರಿಕಾರರು, ಜನಸೇವಕರು ಎಂದು ನೋಡ್ತಾ ಇದ್ದೀವಿ. ಅವರ ಮೇಲೆ ನಮ್ಮ ತಾಲೂಕಿನ ಜನ ಅಪಾರ ಗೌರವ ಇಟ್ಟುಕೊಂಡಿದ್ದಾರೆ. ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿದ್ದು ಅನಾರೋಗ್ಯದಿಂದ ದೂರವಿರುವುದು. ಬಾದಾಮಿ ತಾಲೂಕಿನ ಬಡವರ ಪಾಲಿನ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ, ಹಾರಿಗೆ ಉತ್ತರ ನೀಡುವ ವೈದ್ಯರನ್ನ ಮೇಲಾಧಿಕಾರಿಗಳನ್ನ ತುರ್ತು ಸಭೆ ಮಾಡಿ ಆಸ್ಪತ್ರೆ ಅಭಿವೃದ್ಧಿ ಬಗ್ಗೆ ಮುಂದಿನ ತಮ್ಮ ಸಲಹೆ ಸೂಚನೆ ಸರ್ಕಾರದ ಗಮನಕ್ಕೆ ತರಬೇಕು ಎಂದು ನಮ್ಮ ಸುದ್ದಿವಾಹಿನಿ ತಿಳಿಸುತ್ತದೆ. ಬಾದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಹೋದಾಗ ವಿದ್ಯುತ್ ದೀಪಗಳ ಬೆಳಕಿನ ಅವಶ್ಯಕತೆ ಬೇಕಾಗಿದೆ. ಮುಖ್ಯವಾಗಿ ಐಸಿಯುನಲ್ಲಿ ಇರುವ ರೋಗಿಗಳಿಗೆ ಬೆಳಕು ಅಂತೂ ಇಲ್ಲ. ಬೆಳಕು ಎರಡನೇ ವಿಚಾರ. ಆದರೆ ರೋಗಿಗಳಿಗೆ ಯಂತ್ರಗಳ ಬಳಕೆ ಮಾಡಲು ಕರೆಂಟ್ ವ್ಯವಸ್ಥೆ ಇಲ್ಲ, ಜನರೇಟರ್ ವ್ಯವಸ್ಥೆ ಇಲ್ಲ, ಸೋಲಾರ್ ವಿದ್ಯುತ್ ಬಳಕೆ ರೋಗಿಗಳಿಗೆ ಬಳಕೆಯಾಗುವ ರೀತಿ ಕಾಣುತ್ತಿಲ್ಲ. ರೋಗಿಗಳು ಸಂಘಟಿತರಿಗೆ ತಿಳಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರು ಸಂಘಟನೆಯ ಬಾದಾಮಿ ತಾಲೂಕಾ ಕರವೇ ಅಧ್ಯಕ್ಷರು ಮಂಜು ಕಲಾರ್ ಹಾಗೂ ಪದಾಧಿಕಾರಿಗಳು ಭೇಟಿ ನೀಡಿ ಅಲ್ಲಿದ್ದ ವೈದ್ಯರಿಗೆ ತಿಳಿಸಿ ರೋಗಿಗಳ ಕೊನೆಗೆ ಭೇಟಿ ಮಾಡಿದ್ದಾರೆ. ಈ ಸ್ಥಿತಿ ತಾವು ಅನುಭವಿಸುತ್ತೀರಾ ಮೇಡಮ್ ಅಂತ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಕರೆಂಟ್ ಹೋಗೋದಿಲ್ವಾ ಎಂದು ಹಾರಿಕೆ ಹೇಳಿಕೆ ನೀಡುತ್ತಿದ್ದಾರೆ. ನೀವು ಕೆಬಿ ಇಲಾಖೆಗೆ ಹೋಗಿ ಕರೆಂಟ್ ಯಾವಾಗ ತೆಗಿತೀರಾ, ಯಾವಾಗ ಹಾಕ್ತೀರಾ ಅಂತ ನೀವು ಕೇಳಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಜನ ಕೇಳ್ತಾ ಇರೋದು ಸಮಸ್ಯೆ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಿಳಿಸಿ ಅಂತ. ವೈದ್ಯೆ ಅವರು ಹೇಳ್ತಿದ್ದಾರೆ, ಈ ಸಮಸ್ಯೆಗೆ ಮೇಲಾಧಿಕಾರಿಗಳಿಗೆ ಶಾಸಕರಿಗೂ ಮನವಿ ನೀಡಿದ್ದು ಇದೆ ಅಂತಿದ್ದಾರೆ. ಹಾಗಾದ್ರೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಕಾಡುತ್ತಿದೆ. ಬಾದಾಮಿ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆ ಶಾಸಕರ, ತಾಲೂಕು ಆರೋಗ್ಯಾಧಿಕಾರಿಗಳ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಬಂದರೂ ಆರೋಗ್ಯ ಸಚಿವರ ಗಮನಕ್ಕೆ ತಿಳಿಸಿದ್ದಾರೆ ಅಥವಾ ತಿಳಿಸಿದ್ರು. ಸಚಿವರು ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾಕೆ ನೀಡುತ್ತಿಲ್ಲ ಅನ್ನುವ ಯಕ್ಷ ಪ್ರಶ್ನೆ ಜನರಲ್ಲಿ ಕಾಡುತ್ತಿದೆ. ಆದ ಕಾರಣ ಜನರು ಈ ಸಮಸ್ಯೆ ಬೇಗ ಪರಿಹಾರ ನೀಡಬೇಕು ಎಂದು ನಮ್ಮ ಕನಕ ಟಿವಿ ಕನ್ನಡ ಸುದ್ದಿವಾಹಿನಿ ಸಮಸ್ಯೆ ಕುರಿತು ವರದಿ ಮಾಡಿ ತಿಳಿಸುತ್ತವೆ. ಸಂಘಟಿತರು ಹೋಗಿ ಆಸ್ಪತ್ರೆಯಲ್ಲಿಯ ರೋಗಿಗಳ ಸಮಸ್ಯೆ ಕೇಳುವ ಸ್ಥಿತಿ ಬಾದಾಮಿ ಸರ್ಕಾರಿ ಆಸ್ಪತ್ರೆಯದ್ದಾಗಿದೆ. ಈ ಸಂದರ್ಭದಲ್ಲಿ ಕರುವೆ ಸಂಘಟನೆಯ ಬಾದಾಮಿ ತಾಲೂಕು ಪದಾಧಿಕಾರಿಗಳು, ಸದಸ್ಯರು, ಆಸ್ಪತ್ರೆಗೆ ದಾಖಲಾದ ರೋಗಿಗಳ ಕುಟುಂಬಸ್ಥರು ಇದ್ರು. ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ್. ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ನಿಮ್ಮ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853. ನೋಡಿ ಸರ್, ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಸರ್ಕಾರ ಹಾಕೊಂಡ್ರಿ ಸರ್. ಇದು ಕರೆಂಟ್ ಹೋದ್ರೆ ಜನ್ರೇಟರ್ ಚಲೋ ಆದರೂ ಇಲ್ಲಿ ನೋಡಿ ಸರ್, ಯಾವ ಲೈಟ್ ಇಲ್ಲ, ಏನಿಲ್ಲ. ಪೇಷಂಟ್ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಅವರು ಆಪ್ರೇಷನ್ ಮಾಡೋ ಥಿಯೇಟರ್ದಾಗ ಕರೆಂಟ್ ಎಲ್ಲ ಇರ್ತಾವೆ. ಇಲ್ಲಿ ಹೊರಗಡೆ ಇಲ್ಲ ಕರೆಂಟು. ಅವ್ರು ಬೇಕಾದಲ್ಲೇ ಲಿಂಕ್ ತೊಗೊಂಡವ್ರು ನೋಡಿ ಸರ್ ಇದು ಕರೆಂಟಿಂದ. ಇಲ್ಲಿ ನೋಡಿ ಸರ, ಯಾವ ಊರು ರೊಕ್ಕರು ನೀವು? ಲೈಟ್ ಇಲ್ಲೇನ್ರಿ? ಇಲ್ಲ
ಒಟ್ಟು ಲೈಟ್ ಇಲ್ಲೇ ಇಲ್ರಿ ಊರಾಗ ಈ ದವಾಖಾನ್ಯಾಗ ಸರ್ಕಾರ ದವಾಖಾನ್ಯಾಗ ಯಾವ ನಿಮ್ದು ಇದು ಲೈಟ್ ಐತ್ರಿ ಇಲ್ಲೇ ಲೈಟ್ ಆಗಲೇ ಇರ್ತಾವ್ರಿ ರಾತ್ರಿ ಕರೆಂಟ್ ಹೋಗ್ತಾವ್ರಿ ಇಲ್ಲಿ ಏನೂ ಇಲ್ಲ ಅಲ್ರಿ ಲೈಟಿನ ವ್ಯವಸ್ಥೆ ಇಲ್ರಿ ಇಲ್ಲಿ ಏನೋ ಯಾವ್ರಣ್ಣ ಅಣ್ಣ ನಮ್ದು ಹೆಬ್ಬಳ್ಳಿ ಅಣ್ಣ ಹಾಂ ಇಲ್ಲಿ ಎದ್ರ ಸಂಬಂಧ ಬಂದಿದ್ರು ಅಂದ್ರೆ ಅಣ್ಣ ಇಲ್ಲಿ ಕಾತ್ರಿಕಾಗ ನಮ್ಮ ಅಜ್ಜಾರ್ ಇದ್ರ ಅಣ್ಣ ಹಾಂ ನಮ್ಮ ಅಜ್ಜಾರ ಹಾಂ ಎಲ್ಲಿದ್ರಣ್ಣ ಅವ್ರು ಅವ್ರು ಇಲ್ಲಿ ಇಲ್ಲೇ ಒಳಗ ತೋರಿಸ್ರಣ್ಣ ಇಲ್ಲಿ ಅದಾರಣ್ಣ ಇವ್ರಿಗೆ ಏನಾಗಿತ್ತಣ್ಣ ಟೀಚಿಂಗ್ ಸಂಬಂಧ ಟೇಕು ಕಪ್ಪು ಸಂಬಂಧನ ಹಾಂ ಒಂದು 2-3 ದಿನ ಆತನ ಭಾಳ ಕ್ಲಾಸ್ ಮಾಡ್ಕೊಂಡು ಹೋಗ್ತಿದ್ರ ಅಣ್ಣ ಹಾಂ ಹಂಗಾಗಿ ಮತ್ತೆ ಮನ್ಯಾಗ ಇದ್ರ ಫೆಸಿಲಿಟಿ ಇಲ್ಲ ಅಣ್ಣ ಹಾಂ ಅದಕ್ಕಂತ ಸರ್ಕಾರ ದವಾಖಾನೆ ಕರ್ಕೊಂಡ್ ಬಂದಿದ್ವಿ ಅಣ್ಣ ಕರ್ಕೊಂಬಂದ್ರೆ ಮತ್ತೆ ಇಲ್ಲಿ ಲೈಟ್ ಹೋದ್ರೆ ವ್ಯವಸ್ಥೆ ಇಲ್ಲ ಅಣ್ಣ ಮತ್ತೆ ಅಲ್ಲಿ ಮನ್ಯಾಗ ಇರೋದು ಒಂದ ಇಲ್ಲಿ ದವಾಖಾನೆ ಬರೋದು ಒಂದ ಅಣ್ಣ ಹಾಂ ರೀ ಯಾಕಂದ್ರೆ ಈ ಕರೆಂಟ್ ಹೋದ್ರೆ ನೋಡ್ರಿ ಈಗ ನೀವು ನೋಡಿಲ್ಲ ಕತ್ತದ ಹೆಂಗ್ ವ್ಯವಸ್ಥೆ ಐತಂತ ಕತ್ತಿಲ್ದಾಗ ಮುಕ್ಕೋಬೇಕು ಪೇಷಂಟ್ಗಳು ಎಲ್ಲಾರು ಏನೋ ಅವರು 1 ವರ್ಷ ಸಾಕಂತ್ರಿ ಹಾಂ ರೀ ಅರ್ಜಿ ಕೊಟ್ಟ ನಂತರ ಅವ್ರೇನ್ ಕೇರ ತೊಗೊಂಡಿಲ್ರಿ ಹಾಂ ಹಾಂ ಈಗ ಮತ್ತೆ ನಾವು ಅದ್ರ ಒಳಗೆ ಹೋಗಿ ಕಟ್ಟ ಹೋಗಿ ನರ್ಸ್ ಬೈಕ್ ಹೇಳ್ಕೊಂಡ್ ಬಂದಿವ್ರಿ ಹಾಂ ರೀ ಇಲ್ಲ ನಾವು ಅರ್ಜಿ ಕೊಟ್ಟಿವ್ರಿ ಮತ್ತೆ ನಾಳೆ ಮುಂಜಾನೆ ಬರ್ತಿರಲ್ಲ ಅವ್ರು ಭೇಟಿ ಆಗ್ರಿ ಅಂತ ಹೇಳಿ ಇದು ಊಟದ ವ್ಯವಸ್ಥೆ ಏನಾರು ನಿಮ್ಗೆ ತೊಂದ್ರೆ ಅನ್ನ ಸಾಂಬಾರು ಕೊಡ್ತಾರೆ ರೀ ಅಷ್ಟ ಹಾಂ ಹಾಂ ನೀರಿಂದೆಲ್ಲ ಬರೋಬ್ಬರಿ ಐತ್ರಿ ನೀರಿಂದ ಇಲ್ಲೇನಿಲ್ಲ ತಳಗ ಹೋಗ್ಬೇಕ್ರಿ ತಳಗ ಇದ್ರ ತರ್ಬೇಕ್ರಿ ಹಾಂ ಹಾಂ ಪೇಷಂಟ್ ತರೋದು ಇಲ್ಲಕ್ಕೆ ಅವ್ರ ಜೊತೆ ಇದ್ದವ್ರು ತರಬೇಕು ಹಾಂ ಹಾಂ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಕೊಡ್ತಾರೆ ನಿಮಗಿಲ್ಲೇ ಹಾಂ ಹಾಂ ಯಾಕೆ ಮುಂಜಾನೆ ಏನೋ ಒಂದು ಇದನ್ನ ಕೊಡ್ತೀನಿ ಅಂತ ಹೇಳಿದ್ರು ಇನ್ನಾದ್ರೂ ಹೇಳೇ ನಾವು ಇನ್ನಾದ್ರೂ ಏನೋ ಅದ್ರ ಬಗ್ಗೆ ಕೇರ್ ತೊಗೊಂಡಿಲ್ರಿ ಅವ್ರು ಸಲನ ಹಚ್ಚಿಲ್ರಿ ಹಚ್ಚಾರ್ರಿ ಅರ್ಧ ಮೂರು ಹಚ್ಚಾರೇನ್ರಿ ಹಚ್ಚಾರ್ರಿ ಇದು ಕರೆಂಟ್ ಹೋದ್ರಲ್ಲ ಇಲ್ಲಿ ಜನ್ರೇಟ್ರಲ್ಲಿ ಹಚ್ಚಲ್ಲೇನ್ರಿ ಹೌದು ರೀ ಕರೆಂಟ್ ಹೋದ್ರೆ ಇಷ್ಟ ಕತ್ತಲಾಗ ಕುಂದ್ರಬೇಕ್ರಿ ಸರ್ ಕತ್ತಲಾಗ ಮುಕ್ಕೋದೇನ್ರಿ ನೀವು ಅಮ್ಮಾರ ಕರೆಂಟ್ ಹೋದ್ರ ಕತ್ತಲಾಗ ಮುಕ್ಕೋದ್ರಿ ಇಲ್ಲಿ ಕರೆಂಟ್ ಹಾಕಲ್ಲೇನ್ರಿ ಅಕ್ಕೋರ್ ಒಟ್ಟ ಲೈಟ್ ಬರಲ್ಲ ಏನೂ ಬರಲ್ರಿ ಮೂರು ದಿನ ಆತ್ರಿ ನೀವು ಕರೆಂಟ್ ಹೋದ್ರ ಲೈಟ್ ಇರ್ತಾವನ್ರಿ ಇರಲ್ರಿ ಇಲ್ಲಿ ಕರೆಂಟ್ ಹೋಗಿರ್ತಾವಲ್ರಿ ಏನು ಜನ್ರೇಟರ್ ಹಚ್ಚಿ ಇಲ್ಲಿ ಏನಾರ ಕಲೆಕ್ಷನ್ ಕೊಟ್ಟಿರ್ತಾರೆ ಏನೂ ಇಲ್ರಿ ಏನು ನಿಮ್ಗೆ ವ್ಯವಸ್ಥೆ ಏನೂ ಇಲ್ರಿ ಕರೆಂಟ್ ಹೌದು ಹಾಂ ರೀ ಇವ್ರಿಗೆ ಗಾಳಿ ಬೇಕ್ರಿ ಇವ್ರಿಗೆ ಇವ್ರಿಗೆ ಯಾಕೆ ಮನ್ಯಾಗ ಇದ್ರ ಹಂಗಿರುತ್ತೆ ಮತ್ತೆ ಅದಕ್ಕಂತ ಇಲ್ಲಿ ಬಂದಿರ್ತೀವಿ ಇಲ್ಲಿ ನೋಡೋದು ಹಿಂಗ ಅಂದ್ರೆ ಹೆಂಗ್ ನೋಡ್ರಿ ಮೇಡಮ್ ಕರೆಂಟೇ ಇಲ್ಲ ನೋಡ್ರಿ ನೋಡ್ರಿ ಮೇಡಮ್ ಪೇಷಂಟ್ ಹೆಂಗೆ ಮುಕ್ಕೊಂಡ ನೋಡ್ರಿ ನೀವೇ ನೋಡ್ರಿ ನೋಡ್ರಿ ಮೇಡಮ್ ಅವ್ರು ಊಟ ಹೆಂಗೆ ಮಾಡತ್ತಾರ ನೋಡ್ಬಾರ ಮೇಡಮ್ ನೋಡಿ ಮೇಡಮ್ರ ಇಲ್ಲಿ ಬರ್ರಿ ಒಂದು ನಿಮಿಷ ಪೇಷಂಟ್ ನೋಡ್ರಿ ಮೇಡಮ್ರ ಅಲ್ರಿ ಬರ್ರಿ ಏಪೆ ಮೇಡಮ್ರ ಒಂದು ನಿಮಿಷ ರೀ ಮೇಡಮ್ರ ಒಂದು ನಿಮಿಷ ನಿಮ್ಮ ಡ್ಯೂಟಿ ಎಷ್ಟು ಗಂಟೆ ಆಗೈತ್ರಿ ಹಾಂ ರೀ ನಾಳೆ 9 ತನಕ ಡ್ಯೂಟಿ ಡಾಕ್ಟರ್ ಸರ್ ಮತ್ತು ಎಷ್ಟೊತ್ತನ ಎಲ್ಲಿದ್ರಿ ಮೇಡಮ್ ಅವ್ರಿಗೆ ಎಷ್ಟೊತ್ತನ ಎಲ್ಲಿದ್ರಿ ಹೌದು ರೀ ಹಾಂ ಹಾಂ 5 ಗಂಟೆ ನಂತರ ಎಮರ್ಜೆನ್ಸಿ ಕಾಲ್ ಇದ್ರೆ ಅಷ್ಟೇ ಹೌದು ರೀ ನಾನು 5:30 ತನಕ ICU ಮತ್ತೆ ಈ ಕಾಲ್ ಬಂತಲ್ಲ ಬಂದೆ ಆಯ್ತು ರೀ ಇಲ್ಲಿ ನೋಡ್ರಿ ಮೇಡಮ್ ಊಟ ನೋಡ್ರಿ ಮೇಡಮ್ ನೀವೇ ನೋಡ್ರಿ ಇದು ಪರಿಸ್ಥಿತಿ ನೀವು ಉಣ್ಣಲ್ರಿ ಈ ಸೇಮ ಗಿಡ ಬಿದ್ದೈತಿ ನಾನು
ಸಿಸ್ಟರ್ ಕೇಳಿದ್ರೆ 1 ವರ್ಷ ಆದ್ರೆ ನಾವು ಇದಕ್ಕೆ ರಜೆ ಕೊಡಬೇಕು ಬರೀ 3 ವರ್ಷ ಆಯ್ತು, 1 ವರ್ಷ ಅಲ್ಲ. ಮತ್ತೆ ದವಾಖಾನೆಗೆ ಹಿಂಗೆ ಸ್ಪೆಷಾಲಿಟಿ ಈಗ ನೋಡ್ರಿ ಅದ್ರ ಜನರೇಟರ್ ಬರ್ಬೇಕಾರ ಅದು ಇಲ್ಲಿದಲ್ಲ ಅಂತ ಜನರೇಟರ್ ಕುಂದಿರ್ಸೋಗ್ಯಾರ, ಸರ್ವಿಸ್ ಮಾಡುವಾರ ಬರವಲ್ರಿ. ಈಗ ಮೇನ್ ದವಾಖಾನೆಗೆ ಕರೆಂಟ್ ಇಲ್ಲಿಕಂದ್ರೆ ನಮ್ಮಂತ ಬಡವ್ರು ಹೆಂಗ್ ಇದು ಮಾಡ್ಬೇಕು? ಈಗ ನೋಡ್ರಿ ನೀವು ನಿಮ್ಮನ್ನ ಹಿಡ್ಕೊಂತೀರಿ, ಈಗ ನನ್ನ ರೂಮು ಅಲ್ಲೇ ನಿಮ್ ದವಾಖಾನೆ ಸ್ಪೆಷಾಲಿಟಿ ಇಲ್ಲ ಅಂದ್ರೆ ಮತ್ತೆ ನಾವ್ ಹೆಂಗ್ ಬರುದು ನಮ್ಮಂತ ಬರುದ್ರ ಹೆಂಗ್ರಿ ದವಾಖಾನೆಗೆ? ನೀವು ಅಲ್ಲಿ ಪ್ರಿಜರ್ ಮಾಡ್ಬೇಕ ಬ್ಯಾಂಗ್ಳೂರಿಗೆ. ಅಣ್ಣಾರ ಬದರ ನೀವು ಇಲ್ಲಿ ಎದ್ರ ಸಂಬಂಧ ಬಂದಿರಿ? ಹಾಂ ರೀ, ಅವ್ರಿಗೆ ತೇಕಿನ ಸಂಬಂಧ ಕಪ್ಪ ಸಂಬಂಧ ಬಂದಿವ್ರಿ. ಇಲ್ಲೇ ಕತ್ತಲ್ದಾಗ ಹಂಗ ಕುಂತಾರ, ಮುಂಜಾನೆ ಟ್ರೀಟ್ಮೆಂಟ್ ಮಾಡ್ಯಾರ. ಇನ್ನಾದ್ರೂ ಅವ್ರು ನಮ್ಮ ಅವ್ರಿಗೆ ಹೇಳಿದ್ರಿ ಏನಾದ್ರು ಗುಳಿಗೆ ಕೊಡ್ತೀನಿ ಅಂತಂದಿದ್ರು, ಇನ್ನಾದ್ರೂ ಕೊಟ್ಟಿಲ್ರಿ. ಕತ್ತಲ್ದಾಗ ಊಟ ಮಾಡ್ಯಾರ. ನಿಮ್ಮಿದ್ರ ಇಲ್ಲಿ ಒಂದಕ್ಕೆ ಹೋಗಿದ್ರಿ, ಇಲ್ಲಿ ಮಠ ಕತ್ತಲ್ದಾಗ ಒಬ್ರ ಮತ್ತೆ ಇಲ್ಲಿ ಯಾರು ಇಲ್ಲ. ಅದ್ರ ಊಟನ ಇವ್ರು ನೋಡಿ, ಇಲ್ಲೂ ಪೇಷಂಟ್, ಇಲ್ಲೂ ಲೈಟೂ ಇಲ್ಲ, ಏನೂ ಇಲ್ಲ. ಊಟ ಮೇಡಮ್ ರೀ, ಇದು ಗೋರ್ಮೆಂಟ್ ಇಂತ್ರ ಬರುದಲ್ರಿ, ಯಾರ ಮನಿ ಅಂತ ರೊಕ್ಕ ಹಾಕುದಿಲ್ಲ, ಕೆಲಸ ಮಾಡಿಸ್ಕೋಬೇಕಲ್ಲ ನೀವು. ರೇವತ್ ಸಿದ್ದಪ್ಪ ಡಾಕ್ಟರ್ ಇದ್ದಾಗ ಅರ್ಜಿ ಕೊಟ್ಟೈತಿ ಗೌರ್ಮೆಂಟ್ ಇದಕ್ಕ ರಿಪೇರಿ ಮಾಡಾಕ, ಬಟ್ ಇದು ಆಗ್ತಾ ಇಲ್ಲ. ಎಲ್ಲಿ ಕೊಟ್ರಿ ಅರ್ಜಿ ಮೇಡಮ್? ಇದು MLA ಅವ್ರಿಗೂ ಕೊಟ್ಟಾಯ್ತು, ಮ್ಯಾಲೆ ಹೈಯರ್ ಆಫೀಸರ್ಗೂ ಕೊಟ್ಟಾಯ್ತು, ಎಲ್ಲ ಆಗೈತಿ. ಆದ್ರೆ ಅದು ಜನರೇಟರ್ ಆಗೋದು. ನಮ್ಮಲ್ಲಿ ಮೇನ್ ಇಶ್ಯೂ ಇರುವುದೇ ಅದ. ಆ ಜನರೇಟರ್ ಇರ್ಲಿಲ್ಲ ಅಂದ್ರೆ ICU ಬಂದಾಗತ್ತ, ಪ್ಲಸ್ ಇದು ಬಂದಾಗತ್ತ ಅಷ್ಟೇ. ಇದಕ್ಕ ಸಮಸ್ಯೆ ಬಗೆಹರಿಬೇಕಾರ ಒಮ್ಮೆ MLA ಅವರು ಮೀಟಿಂಗ್ ತಗೊಂಡಿದ್ರು ಇದ್ರ ಬಗ್ಗೆ. MLA ಸರ್ ಏನಂದ್ರೆ 10 ಲಕ್ಷ ಫಂಡ್ ಕೊಡ್ತೀನಿ ಅಂದಿದ್ರು. ಮತ್ತ ಅದು ನಮಗ್ ಗುರ್ತಿಲ್ಲ ಅವ್ರದ್ದು ಏನೈತೆ ಇದೆ, ಬಟ್ ನಮ್ದು ಮಾತ್ರ ಅದು ಜನರೇಟರ್ ಕೂಡ್ತಾನೆ ಇಲ್ಲಿ ಲೈಟ್ ಬರುದಿಲ್ರಿ. ಇಲ್ಲಿ ಲೈಟ್ ಬರಲ್ರಿ, ಪೇಷಂಟ್ ಬಂದ್ರು ವೇಸ್ಟ್ ಇಲ್ಲ. ಅದು ಪೇಷಂಟ್ ವೇಸ್ಟ್ ಅದು ಗುರ್ತಿಲ್ಲ, ಲೈಟ್ ಮಾತ್ರ ನೋಡ್ರಿ ದಿನಾ ಹೋಗಂಗಿಲ್ಲ. ಏನು ಮಳಿ ಈ ಮಳಿ ದಿನ ಅಲ್ರಿ ಮೇಡಮ್, ಈಗ ಮಳಿ ದಿನ ಹೋಗುದಲ್ರಿ ಮೇಡಮ್. ಈಗ ಹೋಗ್ಯಾವ. ಪೇಷಂಟ್ ಅಡ್ಮಿಟ್ ಮಾಡೋಕ್ಕಿಂತ ಮುಂಚೆಕ ಅಡ್ಮಿಟ್ ಮಾಡುವಂತ ಪೇಷಂಟ್ ಇತ್ತಂದ್ರೆ ಇಲ್ಲಿ ಲೈಟಿನ ಸೌಲಭ್ಯ ಇಲ್ಲ, ನೀವು ಬೇರೆ ದವಾಖಾನೆ ನೋಡ್ಕೊರಿ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡೋ ಹೊತ್ನಾಗ ಹೇಳ್ಬೇಕು, ಇಲ್ಲ ನಾವು ಬೇರೆ ಕಡೆ ಹೋಗಿ ನೋಡ್ತೀವಿ. ಹೌದಾ? ಇಂತ ಈ ಕತ್ತಲ್ದಾಗ ಈಗ ಇಂಥ ಪರಿಸ್ಥಿತಿ ಯಾಕ ನಾವು ಈಗ ಸರ್ಕಾರ ದವಾಖಾನೆ ಎಲ್ಲ ಕೇರ್ ಮಾಡ್ತಾರಂತ ಬಿಟ್ಟು ಹೋಗಿರ್ತೀವಿ. ಒಬ್ಬೊಬ್ಬರು ಒಬ್ಬಟ್ಟಿಗಾರ ಇರ್ತಾರ, ಬಿಟ್ಟು ಹೋದಾಗ ಈ ತರ ಹಿಂಗ ಆತಂದ್ರ ಪೇಷಂಟ್ ಗತಿ ಏನು? ಮೇಡಮ್ ಹೇಳ್ಬೇಕ್ರಿ ಅದನ್ನ. ನಾವು ಹೇಳಿದ್ಮ್ಯಾಗ ಅವ್ರಿಗೆ ಗೊತ್ತಾಗತ್ತ. ಮೇಡಮ್ ಅದ್ರ ಬಗ್ಗೆ ನೀವೇ ಹೇಳ್ಬೇಕು ಮೇಡಮ್ ಇದ್ರ ಬಗ್ಗೆ ಮಾಹಿತಿ. ಏನೇನು ಇರ್ಲಿಲ್ಲ, ಮ್ಯಾಲ ಬತ್ತಿ ಹಚ್ಕೊಂಡು ನೌಕರಿ ಮಾಡಿ ನೋಡ್ರಿ. ನಾನು ನಮ್ ತಿರು ಬಿಡ್ತೀವಿ. ಬ್ಯಾಟ್ರಿ ಎಲ್ಲ ಮುಗ್ಯಾವ UPS ಅದ ದೊಡ್ಡ ಜನರೇಟರ್ ಬರಾಕ ಅಪ್ಲಿಕೇಶನ್ ಕೊಟ್ಟು 3 ವರ್ಷ ಆಯ್ತಪ್ಪಿ. ಇದು ಗೊತ್ತಿಲ್ಲ, 3 ವರ್ಷದಿಂದ ಮೇಡಮ್ ಮಾನ್ಯ 16 ಬ್ಯಾಟ್ರಿ ಇಶ್ಯೂ ಆತಲ್ರಿ, ಅದು 16 ಬ್ಯಾಟ್ರಿ ಏನ್ ಮಾಡಿದ್ರು ಗೊತ್ತಾಗಲಿಲ್ಲ. ಇನ್ನಾದ್ರೂ ಅದಾವ ತಳದಲ್ಲಿ, ಅದನ್ನ ಆಫೀಸ್ನವ್ರಿಗೆ ಎನ್ಕ್ವೈರಿ ಮಾಡ್ಬೇಕು. ಯಾಕಂದ್ರೆ ನಾ ಡ್ಯೂಟಿ ಡಾಕ್ಟರ್, ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಹೇಳಿದ್ದು ನನಗೆ ಎಷ್ಟು ಮಾಹಿತಿ ಐತೆ ಅಷ್ಟು ಹೇಳಾಕ. ಯಾಕಂದ್ರೆ ಅವು ಡೆಡ್ ಇದ್ದದ ಬ್ಯಾಟ್ರಿ ಅವನ್ನ ರೀಚಾರ್ಜ್ ಮಾಡಕ್ ಒಯ್ದಿದ್ರ ವಾಪಸ್ ತಂದು ಹಂಗೆ ಇಟ್ಟಾರ, ಇಶ್ಯೂ ಆಗಂತ್ರಿ. ಮತ್ತದು ರಿಪೇರಿ ಆಗೇ ಇಲ್ಲ. ಈಗ ಇದಕ್ಕ ದೊಡ್ಡ ಜನರೇಟರ್ ಬೇಕಾಗೈತಿ. ಆ ಜನರೇಟರ್ ಪರ್ಚೇಸ್ ಮಾಡೋದನ್ನ ಇದು ಕಂಡೀಷನ್ ಹಿಂಗ ಇಷ್ಟ ಇರುದ್ರಿ ಸರ್ಕಾರ ದವಾಖಾನೆ. ಇಷ್ಟ ಇರುದು. ಇನ್ನೊಂದು ಮೇಡಮ್ ಒಂದು ಬೋರ್ಡ್ ಹಾಕ್ರಿ, ಇಲ್ಲಿ ನೈಟ್ ಯಾರು ವಸ್ತಿ ಇರಬೇಡ್ರಿ, ಇಲ್ಲಿ ಕರೆಂಟಿಂದ ಸಮಸ್ಯೆ ಐತೆ ಅಂತಂದು ಒಂದು ಬೋರ್ಡ್ ಹಾಕ್ರಿ ಮೇಡಮ್. ನೀವ ಹಾಕ್ಬೇಕಲ್ಲ ಮೇಡಮ್, ನಾವ್ ಹಾಕ್ಬೇಕು ಬರ್ತೀರಿ. KV ಕಡೆಯಿಂದ ಹೋಗಿ ಎಷ್ಟು ದಿನದಾಗ ಮಳಿ ಬರ್ತೈತಿ, ಎಷ್ಟು ದಿನ ನೀವು ಲೈಟ್ ತೆಗಿತೀರಿ, ಎಷ್ಟು ದಿನ ವ್ಯವಸ್ಥೆ ಆಕೈತಿ ನೀವು ಕೇಳ್ಕೊ. ಅದು ನೀವು ಕೇಳ್ಕೋಬೇಕು. ಈಗ ನಾವು ನಮ್ದು ಕೆಲಸ ನಿಮ್ ಮನ್ಯಾಗ ಒಂದಿನೂ ಕರೆಂಟ್ ಹೋಗಿಲ್ಲ.
ಕರೆಕ್ಟ್ ಅದನ್ನ ಹೇಳಕ್ಕೆ ಒಂದಿನ ವರ್ಷ ನೀವ್ ಹೇಳತ್ತ 3 ವರ್ಷ ಅಂತ ಹೇಳಿ ಒಂದಿನ ಹೇಳಾಕತ್ತೇನಿ ಯಾವಾಗ ಹೇಳು ಫುಲ್ ಅದು ಹೋಗಿರ್ತೈತಿ ಅವಾಗ ಮಾತ್ರ ಬಂದಾಗಿರ್ತೈತಿ ಅಲ್ಲ ರನ್ನೇ ಮೇಡಮ್ ನಮ್ ಕೇಳಿದ್ರೆ ತಡ್ರಿ ಬದ್ರ ಮೇಡಮ್ರ ಈಗ ಅಷ್ಟು ಈ ಕರೆಂಟ್ ಹೋದ್ರ ನಮ್ಮ ಮನ್ಯಾಗೂ ಕರೆಂಟ್ ಹೋಗುತ್ತಾ ನಿಮ್ಮ ಮನ್ಯಾಗೂ ಹೋಗುತ್ತೆ ಒಂದ್ ನಿಮಿಷ ತಡ್ರಿ ಇಲ್ಲ ಒಂದ್ ನಿಮಿಷ ತಡ್ರಿ ಮೇಡಮ್ರ ಇಲ್ಲಿ 3 ದಿನದ ಒತ್ತಾತ್ರಿ ಈಗ ಕರೆಂಟ್ ಹೋಗುದು 3 ದಿನದ ಒತ್ತಾತ್ರಿ ಅದು ಜನರೇಟ್ ಅಲ್ರಿ ಇಲ್ಲಿ ಇಷ್ಟು ಜಳ ನಾವು ಹೊಡ್ಯಾಕತ್ತೀವಿ ಮೇಡಮ್ ನೀವು ಬೇರೆ ಬಿಡಾಕತ್ತೀರಿ ಇವ್ ಪೇಷಂಟ್ ಹೆಂಗ್ ಇರ್ಬೇಕ್ರಿ ಇಲ್ಲ ಅರ್ಜಿ ಕೊಡ್ಬೇಕ್ರಿ ಮೇಡಮ್. ಗುರ್ತಿರ್ಲಾರ್ದ ಮಾತಾಡ್ಬೇಡ್ರಿ ತಳಗ ಆಫೀಸ್ನಾಗ ಎಷ್ಟು ಅರ್ಜಿ ಕೊಡ್ತೀವಿ? ನಾವು ನಿಮಗೆ ಕೇಳಾಕ ಅಧಿಕಾರ ಐತಿ ಮೇಡಮ್. ಹೌದಪ್ಪ ಈಗ ಅರ್ಜಿ ಕೊಟ್ಟಿರಿ ನೀವು ಅರ್ಜಿ ಕೊಟ್ಟಿದ್ದು ಒಂದು ರಿಸೀಟ್ ಕೊಡ್ರಿ ನಮಗೆ ನಾವು ಮುಂದೆ ಏನು ಮಾಡ್ಬೇಕು ಮಾಡ್ತೀವಿ ಮೇಡಮ್ ಬರ್ರಿ ಮುಂಜಾನೆ ಎಷ್ಟು ಗಂಟೆ ಬರ್ರಿ ಮೇಡಮ್ರ ಮುಂಜಾನೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಹಾಂ ರೀ ಮುಂಜಾನೆ ಒಂದು 10 ಗಂಟೆಗೆ ಅದು ಬರ್ರಿ ನಿಮಗೆ ಫೋನ್